14 ವರ್ಷಗಳ ಬಳಿಕ ರಾಜಕೀಯ ವೈರಿಗಳು ಒಂದಾಗಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ವರ್ಷಗಳ ಬಳಿಕ ರಾಜಕೀಯ ವೈರಿಗಳು ಒಂದಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಜಿಟಿ ದೇವೇಗೌಡರು ಜಂಟಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಕಡಕೋಳ ಗ್ರಾಮದ ಸಾರ್ವಜನಿಕ ಸಭೆಯಲ್ಲಿ ಒಬ್ಬ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಮೈಸೂರು ಪೇಟ ಹಾರ ಹಾಕಿ ಅಲ್ಲಿನ ಸ್ಥಳೀಯರು ಸ್ವಾಗತಿಸಿದರು. ಹಾಗಾದ್ರೆ ಅನಂತ್ ಕುಮಾರ್ ಹೆಗ್ಡೆ ಯಾಕೆ ಹೇಳ್ತಾನೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ? ಯಾರ ಆರ್ಡಿನರಿ ವ್ಯಕ್ತಿನ? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಷ್ಟೇ ಅಲ್ವೋ, ಮಿನಿಸ್ಟ್ರು. ಈಸ್ ಎ ಮಿನಿಸ್ಟರ್ ಇನ್ ದಿ ಸೆಂಟ್ರಲ್ ಗವರ್ಮೆಂಟ್. ಪ್ರೇಯರ್ ನಡೀತಾ ಇದೆಯಾ? ಓಕೆ ಓಕೆ, ಒಂದು 3 ನಿಮಿಷ ತಳಿ, 3 ನಿಮಿಷ. ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ಎರಡೂ ಜಿಲ್ಲೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಎರಡೂ ಪಕ್ಷಗಳ ಸಂಯುಕ್ತ ಅಭ್ಯರ್ಥಿ ಸನ್ಮಾನ್ಯ ವಿಜಯಶಂಕರ್ ಅವರು ಈ ಕ್ಷೇತ್ರದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸನ್ಮಾನ್ಯ ವಿಜಯಶಂಕರ್ ಅವರನ್ನ ಎರಡೂ ಪಕ್ಷಗಳ ಅಭ್ಯರ್ಥಿಯಾಗಿ ಇವತ್ತಿಲ್ಲಿ ಘೋಷಣೆ ಮಾಡಿ ಅವರನ್ನ ತಾವೆಲ್ಲರೂ ಕೂಡ ಈ ಕ್ಷೇತ್ರದಿಂದ ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ ಸುಮಾರು 7ನೇ ತಾರೀಕಿನ ದಿನ ನಮ್ಮ ಎರಡು ಕೊಡಗು ಮತ್ತೆ ಮೈಸೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅದೇ ಭಗವದ್ಗೀತೆ. ನಮಗೆ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ ಈ ದೇಶದಲ್ಲಿ, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದರಿಂದ ಇವತ್ತು ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಆಯ್ತಾ ಇರೋದು. ಅದಿಲ್ಲದವರು ಆಯ್ತಿರ್ಲಿಲ್ಲ. ಅದನ್ನೇ ಬದಲಾವಣೆ ಮಾಡ್ಬಿಡ್ಬೇಕು ಅಂತ ಹೊಟ್ಬಿಟ್ಟಿದ್ದಾರೆ ಗಿರಾಕಿಗಳು. ಅನಂತಕುಮಾರ್ ಹೆಗ್ಡೆ ಹೇಳ್ತಾನೆ, ನೀವೆಲ್ಲ ಓದಿದ್ದೀರ ಪತ್ರಿಕೆಯಲ್ಲಿ, ನಾವು ಅಧಿಕಾರಕ್ಕೆ ಬಂದಿರೋದೇ ಬದಲಾವಣೆ ಮಾಡಕ್ಕೆ ಅಂತ. ಅವನು ಯಾವನ ಈಗ ಇಲ್ಲಿ ಎಲೆಕ್ಷನ್ ನಿಂತಾನೆ ಬೆಂಗಳೂರಿನಲ್ಲಿ, ಎಂತ ತೇಜಸ್ವಿ ಸೂರ್ಯ ಅಂತ ಅವನ ಹೆಸರಂತೆ. ಅವ ಹೇಳ್ತಾನೆ, ಎಲ್ಲ ಅಂಬೇಡ್ಕರ್ ಪ್ರತಿಮೆಗಳನ್ನೆಲ್ಲ ಧ್ವಂಸ ಮಾಡ್ಬಿಡ್ಬೇಕಂತ. ಮನುವಾದಿಗಳು ಯಾರಪ್ಪ? ಮನುವಾದಿಗಳು. ಅವನಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲ ಬೇಕಾಗಿರೋದು, ಮನುಸ್ಮೃತಿ ಬೇಕಾಗಿರೋದು, ಮನು ಧರ್ಮಶಾಸ್ತ್ರ ಬೇಕಾಗಿರೋದು. ಮೇಲು ಕೀಳು, ಬಡವ ಬಲ್ಲಿದ, ಇವರು ಅಸ್ಪೃಶ್ಯ ಸ್ಪೃಶ್ಯ ಇದಿರಬೇಕು. ನೀವು ಶ್ರೀಮಂತಿಗೆ ಇದ್ರೆ ಮೇಲ್ಜಾತಿಲಿ ಇದ್ರೆ ತಾನೆ ನಮಸ್ಕಾರ ಹೊಡೆಯೋದು. ನಮಸ್ಕಾರ ಬುದ್ಧಿ, ಚೆನ್ನಾಗಿದ್ದೀರಾ ಅಂತೀವಿ ಅಲ್ವಾ? ಕೆಳಗಡೆ ಇರೋರ್ಗೆ ಏನಂತೀವಿ? ಇಲ್ಲ ಅಂತೀವಿ. ಇದು ಇದೆಯಲ್ಲ, ಈ ಪರಿಸ್ಥಿತಿ ಇರಬೇಕು ಅವ್ರಿಗೆ ದೇಶದಲ್ಲಿ. ಗೊತ್ತಾಯ್ತೇನಾ? This is what they want. This is the hidden agenda of BJP. ಹಿಟ್ಲರ್ ವಂಶಸ್ಥರು ಅವರು.
ಅದಕ್ಕೆ ನಾವು ಬಿಜೆಪಿ ವಿರೋಧ ಮಾಡೋದು. ನಮಗೇನು ವೈಯಕ್ತಿಕ ನಮಗೇನಿಲ್ಲ, ಪ್ರತಾಪ್ ಸಿಂಹನಿಗೇನು, ನನಗೂ ಅವನಿಗೇನಿಲ್ಲ, ಆಸ್ತಿ ಹಂಚಿಗಳಿಗೇನಿಲ್ಲ, ನನಗೂ ಅವನಿಗೆ. ಇದು ದೇಶ ಉಳಿಬೇಕಲ್ಲಪ್ಪ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಈ ನರೇಂದ್ರ ಮೋದಿ ಇದ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ. ಆ ನರೇಂದ್ರ ಮೋದಿ ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟಿದ್ದೀನಿ, ಬಲಿಷ್ಠ ನಾಯಕ ನಾನು, 56 ಇಂಚಿನ ಎದೆ ಇದೆ. ನಾನು ಹೇಳಿದೆ 56 ಇಂಚಿನ ಎದೆ ಇದ್ದರೆ ಸಾಲದಪ್ಪ, ರೈತರ ಪರವಾಗಿರ್ತಕ್ಕಂಥ ಹೃದಯ ಇರಬೇಕು, ಬಡವರ ಪರವಾಗಿರ್ತಕ್ಕಂಥ ಹೃದಯ ಇರಬೇಕು, ದಲಿತ ಪರವಾದಂತ ಹೃದಯ ಇರಬೇಕು. ಅಂದರೆ 56 ಇಂಚ ಇದ್ರೆ ಏನಂತೆ ಪೈಲ್ವಾನಗಳಿಗೂ ಇದೆ. ಏನಪ್ಪ ನರಸಿಂಹಸ್ವಾಮಿ 56 ಇಂಚ ನಿಲ್ವಿಕ್ಕೇನ ಪೈಲ್ವಾನ್ ಇದ್ದಾಗ ಗೊತ್ತಿಲ್ಲ ನನಗೆ. ಬಾಡಿ ಬಿಲ್ಡರ್ಗಳಿಗೂ ಇದೆ 56 ಇಂಚು. ಒಳಗಡೆ ಮಾತೃ ಹೃದಯ ಇರ್ಬೇಕಲ್ಲ, ಆ ಕರುಣೆ ಇರ್ತಕ್ಕಂಥ ಹೃದಯ ಇರ್ಬೇಕಲ್ಲ. ಅದಿಲ್ಲ ಯಾವ ಹೃದಯ, ಎಷ್ಟು ದೊಡ್ಡ ಶರೀರ ಇದ್ರೆ ಅಂತ ಹೇಳಿದ್ರೆ ಅದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು.